ಶಿಡ್ಲಘಟ್ಟದಲ್ಲಿ 279 ಫಲಾನುಭವಿಗಳಿಗೆ 49.39 ಲಕ್ಷ ಮೌಲ್ಯದ ರೇಷ್ಮೆ ಕೃಷಿ ಸಲಕರಣೆ ವಿತರಣೆ. ರೇಷ್ಮೆ ಬೆಳೆಗಾರರ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿ ಆಧುನಿಕ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ರೇಷ್ಮೆ ಇಲಾಖೆ ವತಿಯಿಂದ ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಫಲಾನುಭವಿಗಳಿಗೆ ವಿವಿಧ ಕೃಷಿ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಫಲಾನುಭವಿಗಳಿಗೆ ಸಲಕರಣೆಗಳನ್ನು ವಿತರಿಸಿ ಮಾತನಾಡಿ, ಶಿಡ್ಲಘಟ್ಟ ತಾಲೂಕು ರಾಜ್ಯದಲ್ಲೇ ಪ್ರಮುಖ ರೇಷ್ಮೆ ಉತ್ಪಾದನಾ ಪ್ರದೇಶವಾಗಿದೆ. ಇಲ್ಲಿನ ರೇಷ್ಮೆ ಬೆಳೆಗಾರರು ಹಲವು ಸಂಕಷ್ಟಗಳನ್ನು ಎದುರಿಸುತ್ತಿದ್ದು, ಅವರಿಗೆ ಅಗತ್ಯವಿರುವ ಹೆಚ್ಚಿನ ಸೌಲಭ್ಯಗಳು ದೊರೆಯುವಂತೆ ಅಧಿಕಾರಿಗಳು ಸರ್ಕಾರಕ್ಕೆ ಸಮಗ್ರ ವರದಿ ಸಲ್ಲಿಸಬೇಕು. ರೈತರ ಹಿತಾಸಕ್ತಿಗೆ ಸರ್ಕಾರದಿಂದ ದೊರೆಯುವ ಪ್ರತಿಯೊಂದು ಯೋಜನೆಯು ಅರ್ಹ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ತಲುಪಬೇಕು ಎಂದು ತಿಳಿಸಿದರು. ಸರ್ಕಾರದ ವಿವಿಧ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ರೈತರು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ಫಲಾನುಭವಿಗಳ ಆಯ್ಕೆಯಲ್ಲಿ ಯಾವುದೇ ರೀತಿಯ ದುರುಪಯೋಗಕ್ಕೆ ಅವಕಾಶ ನೀಡದೆ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಈ ಯೋಜನೆಯಡಿ ಒಟ್ಟು 279 ಫಲಾನುಭವಿಗಳಿಗೆ 49,39,511 ಮೌಲ್ಯದ ಯಂತ್ರೋಪಕರಣಗಳನ್ನು ವಿತರಿಸಲಾಯಿತು. ಇದರಲ್ಲಿ ಸಾಮಾನ್ಯ ವರ್ಗದ 219, ಪರಿಶಿಷ್ಟ ಜಾತಿಯ 43 ಹಾಗೂ ಪರಿಶಿಷ್ಟ ಪಂಗಡದ 17 ಫಲಾನುಭವಿಗಳು ಸೇರಿದ್ದಾರೆ. ವಿತರಿಸಲಾದ ಸಲಕರಣೆಗಳಲ್ಲಿ 127 ಎಲೆಕ್ಟ್ರಿಕ್ ಪವರ್ ಸ್ಪೇರ್, 25 ಬ್ರಷ್ ಕಟರ್, 100 ಶೆಡ್ ನೆಟ್, 74 ಪೆಟ್ರೋಲ್ ಪವರ್ ಸ್ಪೇರ್, 5 ಪ್ಲಾಸ್ಟಿಕ್ ಮೌಂಟೇಜ್, 10 ಡೀಸೆಲ್ ಟಿಲ್ಲರ್, 3 ಪೆಟ್ರೋಲ್ ಟಿಲ್ಲರ್, 66 ಸೋಲಾರ್ ಲೈಟ್ ಹಾಗೂ 20 ಬ್ಯಾಟರಿ ಸ್ಪೇರ್ ಸೇರಿದಂತೆ ಒಟ್ಟು 430 ವಿವಿಧ ಕೃಷಿ ಸಲಕರಣೆಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು. ಯೋಜನೆಯಡಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 90% ಸಹಾಯಧನ, ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ 75% ಸಹಾಯಧನ ನೀಡಲಾಗಿದೆ. ಹಲವು ವರ್ಷಗಳ ಬಳಿಕ ಇಷ್ಟೊಂದು ಪ್ರಮಾಣದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಕೃಷಿ ಸಲಕರಣೆಗಳು ವಿತರಣೆಗೊಂಡಿರುವುದು ಸಂತಸದ ಸಂಗತಿ ಎಂದು ರೈತರು ಅಭಿಪ್ರಾಯಪಟ್ಟರು. ರೇಷ್ಮೆ ಕೃಷಿಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ವಿವಿಧ ಯೋಜನೆಗಳನ್ನು ತಾಲೂಕಿಗೆ ತರಲು ಶ್ರಮಿಸುತ್ತಿರುವ ಶಾಸಕ BN ರವಿಕುಮಾರ್ ಅವರಿಗೆ ರೈತರು ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ಉಪ ನಿರ್ದೇಶಕ ಮಾರಪ್ಪ, ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ, ತಾದೂರು ರಘು, ಮೇಲೂರು ಮಂಜುನಾಥ್, ಹನುಮಂತಪುರ ವಿಜಯ್, ರಮೇಶ್, ನಂದಕಿಶನ್, ಇಲಾಖೆ ಸಿಬ್ಬಂದಿ, ವಿವಿಧ ಮುಖಂಡರು, ರೇಷ್ಮೆ ಬೆಳೆಗಾರರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಎತ್ಕೊಳ್ರಣ್ಣ. ನಿಮ್ಮ ಹುಡುಗನ ಕಳಿಸ್ಬಿಟ್ಟು ಹೇಳ್ತೀನಿ ನಾನು ಮಾಡೋದು ಇವತ್ತು ರೈತರಿಗೆ ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ ಅಂತ. ಅದರಲ್ಲಿ ಸುಮಾರು 276 ಜನ ಇವತ್ತು ರೈತರು ಇವತ್ತು ಈ ಒಂದು ಸಲಕರಣೆಗಳಿಗೆ ಇವತ್ತು ಅವ್ರ ಫಲಾನುಭವಿಗಳಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಇಲಾಖೆ ಅಧಿಕಾರಿಗಳಿಗೆ ಗಮನ ತರ್ತಕ್ಕಂಥದ್ದು, ಇವತ್ತು ರೇಷ್ಮೆ ಬೆಳೆಗಾರರು ಇವತ್ತು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಹೆಚ್ಚಿನ ರೇಷ್ಮೆ ಬೆಳೆಗಾರರು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದರಿಂದ ಈ ವರ್ಷ 2026-27ನೇ ಸಾಲು ಹೆಚ್ಚಿನ ಇವತ್ತು ಸವಲತ್ತುಗಳನ್ನು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ತಾವು ಸರ್ಕಾರಕ್ಕೆ ಒಂದು ವರದಿಯನ್ನು ಕಳಿಸ್ಬೇಕಂತ ನಮ್ಮ ಗಮನ ನಾನು ತರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಹಿಂದೆ ಭಾಳಷ್ಟು ಇಲಾಖೆಗಳಲ್ಲಿ ಭಾಳಷ್ಟು ಅವ್ಯವಹಾರಗಳಾಗಿದೆ. ಅದನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಮಾತಾಡೋದು ಬೇಡ. ಯಾಕಂದರೆ ಇವತ್ತು ರೈತರೆಲ್ಲರೂ ಇಲ್ಲಿದ್ದೀರಿ. ಈ ಕ್ಷೇತ್ರದ ರೈತರು ನಾನು ಗಮನ ತರ್ತಕ್ಕಂಥದ್ದು, ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಿಗೆ ಇವತ್ತು ಆನ್ಲೈನ್ ಮುಖಾಂತರ ತಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಐತೆ. ತಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಿದಾಗ ನಮ್ಮ ಒಂದು ಆಡಳಿತ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲಿ ದುರುಪಯೋಗ ಆಗ್ದಿರ, ಯಾರಿಗೂ ಮಧ್ಯವರ್ತಿಗಳಿಗೆ ಹಣ ಕೊಡ್ದಿರ ಸರ್ಕಾರದಿಂದ ಬರ್ತಕ್ಕಂಥದ್ದು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಗಮನ ತರ್ತಾ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆಗೂ ಮತ್ತು ಕೃಷಿ ಇಲಾಖೆಗೂ ಏನಿವತ್ತು ನಮ್ಮ ನಿಗಮಗಳಿಗೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ನಿಗಮ ಆಗ್ಬೋದು, PCMA ನಿಗಮ ಆಗ್ಬೋದು, ಇನ್ನು ಹಲವಾರು ನಿಗಮಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವೇ ಖುದ್ದ ನಿಜವಾದ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ 3 ವರ್ಷದಿಂದ ನಿರಂತರವಾಗಿ ನಾವು ಮಾಡ್ತಾಯಿದ್ದೀವಿ. ಈ ವರ್ಷವೂ ತಾವು ರೈತರು ಇದ್ದೀರಿ. ತಾವು ಅರ್ಜಿ ಹಾಕೋಕ್ಕೆ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, PCMA ಜನರ ಎಲ್ರಿಗೂ ಅವಕಾಶ ಐತೆ. ಪ್ರತಿಯೊಬ್ಬರು ನೀವು ಏನಿವತ್ತು ಕೊಳವೆ ಬಾವಿಗಳಿಗಿರ್ಬೋದು,
ನೇರ ಸಾಲ ಇರ್ಬೋದು, ಎಲ್ಲ ಯೋಜನೆಗಳು ಪಡಿತಕ್ಕಂಥ ಅರ್ಹತೆ ಎಲ್ಲ ರೈತರಿಗೆ ಇರೋದರಿಂದ ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ನಾನು ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲರೂ ಅರ್ಜಿಯನ್ನು ಹಾಕ್ರಿ. ನಾವು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಲ್ಲಿ ಇವತ್ತು ಮನವೊಲಿಸಿ ಹೆಚ್ಚಿನ ಅನುದಾನಗಳನ್ನ ಈ ಕ್ಷೇತ್ರಕ್ಕೆ ತರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ನಮ್ಮ ಶಿಲ್ಗಡದಲ್ಲಿ ಇವತ್ತು ರೇಷ್ಮೆ ಮತ್ತು ಹಾಲು ಈ ಎರಡು ನಮ್ಮ ಇವತ್ತು ಸಾವಿರಾರು ಜನ ಇವತ್ತು ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಇವತ್ತು ನಾವು ನಿರಂತರವಾಗಿ ಸರ್ಕಾರದ ಮೇಲೆ ಇವತ್ತು ಹಾಲು ಉತ್ಪಾದಕರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರ ಗಮನಕ್ಕೂ ತಂದಿದ್ದು ನಿರಂತರವಾಗಿ. ಇವತ್ತು ಸರ್ಕಾರದವರು ಪ್ರತಿ ಲೀಟ್ರಿಗೆ 10 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಂತೇಳಿ ಪ್ರತಿ ಸಂದರ್ಭದಲ್ಲೂ ನಾನು ಸಂಬಂಧಪಟ್ಟಂಥ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀನಿ. ಮುಂದೆ ಈ ಕ್ಷೇತ್ರದಲ್ಲಿ ಇಡೀ ಎರಡೂ ಜಿಲ್ಲೆಯಲ್ಲಿ ರೈತರಿಗೆ ಒಳ್ಳೆಯದಾಗ್ತದೆ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ರೇಷ್ಮೆ ಇಲಾಖೆ ಅಧಿಕಾರಿಗಳು ಇವತ್ತು ಈ ಕೆಲಸ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.